ಬೆಂಗಳೂರಿನ ಹಲವು ವಲಯಗಳಲ್ಲಿ ಕುಡಿಯೋ ನೀರು ಇಲ್ಲ, ಬಳಸೋ ನೀರು ಇಲ್ಲ. ನೀರಿಗೆ ಹಾಹಾಕಾರ ಹೇಗಪ್ಪ ಶುರುವಾಗ್ತಾ ಇದೆ ಅಂದ್ರೆ ಹೆಣ್ಣು ಮಕ್ಕಳು ಬಿಂದಿಗೆ ಇಟ್ಕೊಂಡು ದಿನಪೂರ್ತಿ ಅಲಿಯುವಂತಹ ಪರಿಸ್ಥಿತಿ. ಅದೇ ಪರಿಸ್ಥಿತಿ ಬೆಂಗಳೂರಿನ ಮಹದೇವಪುರ ವಲಯದಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. 67 ಕೆರೆಗಳಿದ್ದ ಮಹದೇವಪುರ ಕ್ಷೇತ್ರದಲ್ಲಿ ನೀರಿನ ಅಭಾವ, ಬತ್ತಿದ ಬೋರ್ವೆಲ್ಸ್, ಟ್ಯಾಂಕರ್ ಮಾಫಿಯಾ ಜೋರು. ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಈಗಾಗಲೇ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡ್ತಾನೆ ಇದೆ. ಆದರೆ ಮಹದೇವಪುರದ ಹಗದೂರಲ್ಲಿ ಒಂದೊಂದು ಬಿಂದಿಗೆ ನೀರಿಗೂ ಪರದಾಟ ಶುರುವಾಗಿದೆ. ಕಳೆದ 5-6 ವರ್ಷಗಳಿಂದ ಖಾಸಗಿ ಬೋರ್ವೆಲ್ ಮೂಲಕ ಅಧಿಕೃತವಾಗಿ ನೀರು ಸರಬರಾಜು ಮಾಡ್ತಾ ಇದ್ದು, ಇದರಿಂದ ನಮ್ಮ ಮನೆಗಳಿಗೆ ನೀರು ಬರ್ತಾ ಇಲ್ಲ. ಬೋರ್ವೆಲ್ನಲ್ಲಿ ನೀರಿನ ಮಟ್ಟ ಕುಸಿದಿದೆ ಅಂತಾರೆ ಸ್ಥಳೀಯರು. ಒಂದ್ ತಿಂಗಳಾದ್ರೂ ಬರಲ್ಲ, ಒಂದೊಂದ್ ಸಲ ಆಗ ಹಿಂಗೆ ಹಿಡ್ಕೋಬೇಕು ಕಾದ್ಕೊಂಡು. ಈ ನಡುವೆ ಹಬ್ಬ ಅಂತ ಏನೋ 2 ದಿವಸದಿಂದ ಬಿಟ್ಟವ್ರೆ. ಬಾಡಿಗೆ ಮನೆಗೆ ಇದೀವಿ, ನೀರು ಬಂದರೆ ಅಲ್ಲಿ ಬಂತು, ಇಲ್ಲ ಅಂದರೆ ಇಲ್ಲ, ಇಲ್ಲೇ ಇಟ್ಕೋಬೇಕು. ಆ ಟ್ಯಾಂಕರ್ ಎತ್ಕೊಂಡ್ಬಂದು ಅವ್ರು 2,000 ಹೇಳ್ತಾರೆ. ಎಲ್ಲಿ ತಗೊಂಬರೋದು, ನಾವು ಕೂಲಿ ಮಾಡೋರು. ಹಿಂಗೆ ಹಿಡ್ಕೊಂಡು ಹೋಗೋದು. ಯಾವಾಗ ಫ್ರೀ ಅಂತ ಯಾವುದು ಇಲ್ಲ. ಈ ಟ್ಯಾಂಕರ್ಗಳು ಮೊನ್ನೆ 2 ಸಲ ಒಂದು ತಿಂಗಳಾಗ ನೀರಿಲ್ಲ ಅಂತ 2 ಸಲ ಏನೋ ಬಿಟ್ಟರು, ಮತ್ತೆ ಇಲ್ಲ, ಇಲ್ಲೇ ಇಟ್ಕೋಬೇಕು. ಉಚಿತ ಟ್ಯಾಂಕರ್ ನೀರು ನೆಪಕ್ ಮಾತ್ರ. ಉಚಿತ ಟ್ಯಾಂಕರ್ ನೀರೇ ನೋಡದ ಜನ. ಈ ಏರಿಯಾದ ಜನ ಉಚಿತ ಟ್ಯಾಂಕರ್ ನೀರನ್ನ ನೋಡೇ ಇಲ್ವಂತೆ. ಆದ್ರೆ ಅಧಿಕಾರಿಗಳು ಮಾತ್ರ ನಾವು ಉಚಿತ ನೀರನ್ನ ಕೊಡ್ತಿದ್ದೀವಿ ಅಂತಾರೆ. ಆದ್ರೆ ಈ ಏರಿಯಾಗೆ ಮಾತ್ರ ಬಂದೇ ಇಲ್ವಂತೆ. ಇನ್ನು ಈ ಏರಿಯಾದಲ್ಲಿ ಖಾಸಗಿ ಟ್ಯಾಂಕರ್ಗಳ ಮಾಲೀಕರದ್ದೇ ದರ್ಬಾರ್ ಆಗಿದ್ಯಂತೆ. ಪ್ರತಿ ಮನೆಗೂ ಟ್ಯಾಂಕರ್ ನೀರು ಸಾಗಿಸೋ ಟ್ಯಾಂಕರ್ ಮಾಲೀಕರು ಬೇಕಾದ ರೇಟನ್ನ ಫಿಕ್ಸ್ ಮಾಡಿ ಜನರ ಬಳಿ ಸುಲಿಗೆ ಮಾಡ್ತಾರೆ ಅಂತ ಆರೋಪ ಕೂಡ ಮಾಡ್ತಿದ್ದಾರೆ ಗ್ರಾಮಸ್ಥರು. ಇದ್ರಲ್ಲಿ ನೀರಲ್ಲಿ ಅಂತ ಸಮಸ್ಯೆ ಯಾವುದಿಲ್ಲ, ಬೇಜಾನ್ ನೀರು ಸಮಸ್ಯೆ. ಈ ಕ್ಷೇತ್ರದಲ್ಲಿ MLAಗಳು ಬಂದು ನೋಡೋದು ಇಲ್ಲ, ಮಾಡೋದು ಇಲ್ಲ. ಗೆದ್ದದು ಪುನಃ ತಲೆ ಹಾಕ್ಲಿಲ್ಲ. ಏನು ಭಾಳ ನೀರಿನ ಸಮಸ್ಯೆ ಸಾಕು. ಯಾರ ಕಡೆ ಸಹ ಫ್ರೀ ಬಂದಿಲ್ಲ ಸರ್. ಅದೇನೇ ಆಗ್ಲಿ, ಜನರಿಗೆ ಸಮಸ್ಯೆ ಇಲ್ಲ, ಎಲ್ರಿಗೂ ಉಚಿತ ನೀರು ನೀಡ್ತಿದ್ದೀವಿ, ಸಮಸ್ಯೆ ಇಲ್ಲ ಅನ್ನೋ ಅಧಿಕಾರಿಗಳು ಈ ಸುದ್ದಿಯನ್ನ ನೋಡಿದ್ಮೇಲಾದ್ರೂ ಇಲ್ಲಿನ ಜನಕ್ಕೆ ನೀರಿನ ಸೌಲಭ್ಯವನ್ನ ಒದಗಿಸ್ತಾರಾ? ಕಾದು ನೋಡಬೇಕಾಗಿದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.